ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ತೇಜಸ್ವಿ. ಇವತ್ತಿಂದ ನಾನು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಅದೇ ಸಂಡೇ ವೆಲ್ನೆಸ್ ಸೀರೀಸ್. ಸೊ ಈ ಸಂಡೇ ವೆಲ್ನೆಸ್ ಸೀರೀಸ್ನ ಮೊದಲನೇ ಎಪಿಸೋಡ್ ಇವತ್ತು. ಈ ಎಪಿಸೋಡ್ನಲ್ಲಿ ಯಾವುದ್ರ ಬಗ್ಗೆ ಮಾತಾಡೋಣ? ಆಬ್ವಿಯಸ್ಲಿ ವಾರ ಪೂರ್ತಿ ದುಡಿದು ಸಂಡೇ ನಮಗೆ ಏನೋ ರಿಲೀಫ್ ಸಿಗಬೇಕು ಅಂತ ಹೇಳಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ವರ್ಕರ್ಸ್ ಆಗಿರ್ಬೋದು, ಅಥವಾ ರಜನೇ ಸಿಗೋದಿಲ್ಲ ನನಗೆ ಅಂತ ಹೇಳಿ ಮನೆ ಕೆಲಸನ ತುಂಬ ಕೋಪದಿಂದ ಮಾಡಿಕೊಂಡು ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಆಗಿರ್ಬೋದು. ಸೊ ಇವರೆಲ್ರಿಗೂ ಮೇನ್ ಕಾರಣ ಏನು ಅಂತಂದರೆ ಒತ್ತಡ, ಸ್ಟ್ರೆಸ್. ಆ್ಯಕ್ಚುಲಿ ಒತ್ತಡ ಒಳ್ಳೆಯದೇ ಅಲ್ವಾ? ಏನಿದು ಒಳ್ಳೆಯದೇ ಅಂತ ಹೇಳ್ತಿದ್ದಾಳೆ? ಹೌದು, ಒತ್ತಡ ಇಲ್ಲದಿರೋ ಜಾಗ, ವಸ್ತು, ಸಂದರ್ಭ ಇದೆಯಾ? ಇಫ್ ಇನ್ ಕೇಸ್ ಒತ್ತಡ ಇಲ್ಲದೆ ಹೋಗಿದ್ದಿದ್ರೆ ನಾವು ಬದುಕ್ತಿದ್ವಾ? ನಾವು ಬದುಕಿದ್ದೀವಿ ಅನ್ನೋ ಕಾರಣ ನಾವು ಉಸಿರಾಡ್ತಾ ಇರೋ ಒಂದು ಕಾರಣನೇ ಅಲ್ವಾ? ಆ ಉಸಿರಾಡೋದಕ್ಕೂ ಒತ್ತಡ ಬೇಕೇ ಬೇಕಲ್ವಾ? ಸೊ ಹಾಗಾದರೆ ಬನ್ನಿ, ಇವತ್ತಿನ ಟಾಪಿಕ್ ಒತ್ತಡ. ಈ ಒತ್ತಡನ ಸಂಪೂರ್ಣವಾಗಿ ನಾವು ನಿರ್ವಹಣೆ ಮಾಡಬಹುದಾ, ಅಥವಾ ಈ ಒತ್ತಡವನ್ನು ಸಂಪೂರ್ಣವಾಗಿ ನಾವು ತೆಗೆದೇ ಹಾಕಿಬಿಡ್ಬೇಕಾ? ಹೇಗೆ ಇದು ಅಂತ ನೋಡೋಣ. ಸೊ ಒತ್ತಡ ಅಂತ ಹೇಳಿದ್ರೆ ಏನು? ನಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಅಥವಾ ನಾವು ಅಂದ್ಕೊಂಡಿರೋದು ಯಾವುದು ಸಕ್ಸಸ್ಫುಲ್ಲಾಗಿ ಆಗಿಲ್ಲ ಅಂತಂದಾಗ ನಮಗೆ ಬರುವಂಥ ಒಂದು ಆ ಮೆಂಟಲ್ ಸ್ಟ್ರೆಸ್ ಏನಿದೆಯಲ್ಲ, ಅದು ಒಂದು ಅಸಹಾಯಕತೆ ಪರಿಸ್ಥಿತಿಯನ್ನು ನಾವು ಒತ್ತಡ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಬಾಸ್ ಹೇಳಿದ್ದಾರೆ, ಡೆಡ್ಲೈನ್ ಹೇಳಿದ್ದಾರೆ, ಅದು ಇಷ್ಟು ಟೈಮಿಗೆ ನಾವು ಇಷ್ಟು ಮುಗಿಸ್ಕೊಡ್ಬೇಕು ಪ್ರಾಜೆಕ್ಟ್, ಅಥವಾ ಈ ಪ್ರಾಜೆಕ್ಟಾಗಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಆ ಟೈಮ್ಗೆ ನಿಮ್ಮ ಕೈಲಿ ಅದನ್ನು ಸಂಪೂರ್ಣವಾಗಿ ಏನೋ ಫಿನಿಷ್ ಮಾಡೋಕ್ಕಾಗಿಲ್ಲ, ಮುಕ್ತಾಯ ಮಾಡೋಕ್ಕಾಗಿಲ್ಲ ಅಂತಂದರೆ ಅಂಥ ಸಮಯದಲ್ಲಿ, ಅಥವಾ ಇನ್ನೇನು ತುಂಬ ಗಾಬರಿಯಲ್ಲಿ ಅಯ್ಯೋ ಇದನ್ನು ಮಾಡಬೇಕಲ್ಲ ಅಂತ ಹೇಳಿ ಅದು ಒಂದು ಒತ್ತಡ ಆಗುತ್ತೆ. ಈ ರೀತಿ ಸಂಪೂರ್ಣವಾಗಿ ಆಗದೇ ಇರೋದಕ್ಕೆ ನಮಗೆ ಕ್ರಿಯೇಟ್ ಆಗುವಂಥ ಒಂದು ಏನಿದೆ ಸಂದರ್ಭದಲ್ಲಿ ಮಾನಸಿಕ ಕಿರಿಕಿರಿ, ಅದನ್ನು ಒತ್ತಡ ಅಂತ ಹೇಳ್ತೀವಿ. ಹಾಗಾದರೆ ಈ ಒತ್ತಡವನ್ನು ಕೆಟ್ಟದು ಅಂತ ಹೇಳೋಕ್ಕಾಗತ್ತಾ? ಸಂಪೂರ್ಣವಾಗಿ ಇಲ್ಲ. ಅರ್ಧಂಬರ್ಧ ಇದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅತಿಯಾಗಿ ನಾವು ಅದನ್ನು ಅಂದರೆ ಒತ್ತಡಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅಥವಾ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮುಖಾಂತರ ಇಲ್ಲಿ ನಾವು ಅದನ್ನು ಹೇಗೆ ನಿರ್ವಹಣೆ ಮಾಡ್ಬೋದು ಅಂತ ಹೇಳ್ಬೋದು. ಸುಮಾರು ಕಾರಣಗಳಿವೆ. ಸಾಮಾಜಿಕ ಒತ್ತಡ ಆಗಿರ್ಬೋದು. ಸಾಮಾಜಿಕ ಒತ್ತಡ ಅಂತಂದರೆ ಸೋಷಲ್ ಸ್ಟ್ರೆಸ್. ಏನು ಅಂತಂದರೆ ಲೈಕ್ ಅವನು ಕಾರ್ ತೊಗೊಂಡ, ಇವನು ಮನೆ ತೊಗೊಂಡ, ನಾನು ಯಾಕೆ ಇನ್ನೂ ತೊಗೊಂಡಿಲ್ಲ, ಬೇರೆಯವರ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡು ನನ್ನ ಮಾನಸಿಕ ನೆಮ್ಮದಿಯನ್ನು, ಇವತ್ತಿನ ನೆಮ್ಮದಿಯನ್ನು ನಾನು ಕಳ್ಕೊಳ್ಳೋ ಅಂಥದ್ದು ಆ ಥರ ಆಗಿರ್ಬೋದು. ಅಥವಾ ಅವರೇನು ಒಡವೆ ಪರ್ಚೇಸ್ ಮಾಡಿದ್ರು, ಹೀಗೆ ನಾನಾ ರೀತಿಯಲ್ಲಿ ನಾವು ಹೋಲಿಕೆ ಮಾಡಿಕೊಂಡು ಇವತ್ತಿನ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡ್ಬಿಡ್ತೀವಿ. ಇನ್ನು ಆರ್ಥಿಕ ಒತ್ತಡ, ಲೈಕ್ ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬೋದು, ಅಥವಾ ಕಟ್ಟೋದಾಗಿರ್ಬೋದು, EMI ಆ್ಯಂಡ್ ಬಾಡಿಗೆ, ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು. ಇದೆಲ್ಲವನ್ನು ನಾನು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದೀನ, ನನಗೆ ಕೊಟ್ಟಿರುವಂಥ ಸಂಬಳ ಸಾಲ್ತಿಲ್ಲ ಅಂತ ಹೇಳಿ, ಅಥವಾ ಒಂದು ಸರಿಯಾದ ಸಫಿಷಿಯೆಂಟ್ ಬೇಕಾಗಿರುವಷ್ಟು ಹಣ ನಮ್ಮಲ್ಲಿಲ್ಲ ಅಂದಾಗಲೂ ಕೂಡ ನಮಗೆ ಮಾನಸಿಕ ಒತ್ತಡ ಕಾಣಿಸ್ಕೊಳ್ಳುತ್ತೆ. ಇನ್ನು ಸಂಬಂಧಗಳಲ್ಲಿ ಏನಾದರೂ ಕೌಟುಂಬಿಕ ಕಲಹಗಳು ಇದ್ದಾಗ ಅಲ್ಲೂ ಕೂಡ ಒತ್ತಡ ಜಾಸ್ತಿ ಆಗುತ್ತೆ. ಏಕೆ ಅಂತಂದರೆ ಸಂಬಂಧಗಳನ್ನ ನಿಭಾಯಿಸೋದು ಅಷ್ಟು ಸುಲಭ ಆಗಲ್ಲ. ಮನೆಯಲ್ಲಿ ಕಿರಿಕಿರಿ, ಹೊರಗಡೆ ಹೋದರೆ ಅಲ್ಲಿ ಎಷ್ಟು ಚೆಂದ ಸ್ಟ್ರೆಸ್ಸು, ಅಯ್ಯೋ ವರ್ಕ್ ಮಾಡಿ ತುಂಬ ಸಾಕಾಗಿದೆ ಅಂತ ಹೇಳಿ ಮನೆಗೆ ಬರ್ತೀವಿ. ಮನೆಗೆ ಬಂದರೆ ಮನೆಯಲ್ಲೂ ಅದೇ ರೀತಿ ಸ್ಟ್ರೆಸ್ ಆದರೆ ಸೊ ಅದು ಇದ್ದಿದ್ದು ತುಂಬಾ ಏನು ಆರೋಗ್ಯ, ದೈಹಿಕವಾಗಿಯೂ ಕೂಡ ಆರೋಗ್ಯ ಹಾಳಾಗುತ್ತೆ, ಮತ್ತು ಮಾನಸಿಕವಾಗಿಯೂ ಕೂಡ ಆರೋಗ್ಯ ಹಾಳಾಗುತ್ತೆ. ಇನ್ನು ವಯಸ್ಕರಲ್ಲಿ ಅಂತಂದರೆ, ಈಗ ವಯಸ್ಸಾದವರಲ್ಲಿ ಕೂಡ ಒತ್ತಡ ಜಾಸ್ತಿ ಇರುತ್ತೆ. ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಬಂತಂದರೆ ತುಂಬ ಸ್ಪರ್ಧಾತ್ಮಕವಾದಂಥ ಯುಗದಲ್ಲಿ ಎಷ್ಟು ಸ್ಟ್ರೆಸ್ಸು ತೊಗೋಬಾರ್ದು ಅಷ್ಟು ಸ್ಟ್ರೆಸ್ ನಾವು ತೊಗೋತಿದ್ದೀವಿ. ಮಾರ್ಕ್ಸ್ಗಳಿಂದ ಓಡೋದಾಗಿರ್ಬೋದು, ಮಾರ್ಕ್ಸ್ ನನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅಂತ ಅಂದ್ಕೊಂಡು ಓಡೋದಾಗಿರ್ಬೋದು, ಅಥವಾ
ಇದರಿಂದನೇ ನನಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತ ಹೇಳೋದಾಗಿರ್ಬೋದು. ಈ ಥರ ಒತ್ತಡವನ್ನು ವಿದ್ಯಾರ್ಥಿಗಳು ಅನುಭವಿಸಾಕತ್ರೆ. ಇನ್ನು ವೃದ್ಧರು ಯಾವ ರೀತಿ ಅನುಭವಿಸ್ತಾರೆ ಅಂತಂದರೆ, ಅವರಿಗೆ ಆರೋಗ್ಯ ಸುಧಾರಿಸ್ಕೊಳ್ಳೋದ್ರಲ್ಲೇ ಒತ್ತಡ ಜಾಸ್ತಿ ಇರುತ್ತೆ. ಅವರ ಆರೋಗ್ಯವನ್ನು ಅವರು ಕಾಪಾಡ್ಕೋಬೇಕು. ಲೈಕ್ ಬೆಳಗ್ಗೆ ಆದರೆ ವಾಕಿಂಗ್ ಹೋಗಬೇಕು, ಅಥವಾ ಒಂದು ಡಯಾಬಿಟಿಸ್ನ ಹೇಗೆ ಕಂಟ್ರೋಲ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಆ ರೀತಿ ಒತ್ತಡ ಇರುತ್ತೆ. ಹೀಗೆ ಚಿಕ್ಕ ಪುಟ್ಟ ಮಗುವಿನಿಂದ ಹಿಡಿದು ಇವಾಗ ಎಳೆ ಕಂದಮ್ಮನಿಗೂ ಕೂಡ ಹಸಿವಿನ ಒತ್ತಡ ಇರುತ್ತೆ. ಓಕೆ, ಹಸಿವಿನ ಒತ್ತಡ. ಹಾಲು ಏನಾದರೂ ಬೇಕು ಅಂತಂದರೆ ಅದು ಹೆಂಗೆ ಕಿರಿಕಿರಿ ಮಾಡಿಕೊಂಡು ಹೀಗೆ ಕೈನ ಮುಷ್ಟಿ ಇಟ್ಕೊಂಡು ನನಗೆ ಅಂತ ಅಳುತ್ತಲ್ಲ, ಆ ಮಗುಗೂ ಕೂಡ ಒತ್ತಡ ತಪ್ಪಿತ್ತಲ್ಲ. ಹಾಗಾದರೆ ಇದನ್ನು ಹೇಗೆ ನಿಭಾಯಿಸೋದು ಅನ್ನೋದನ್ನು ನೋಡೋಣ. ಈ ರೀತಿ ನಾನಾ ಕಾರಣಗಳನ್ನು ಕೊಟ್ಟಿದ್ದೀನಿ ಸ್ಟ್ರೆಸ್ಸಿಗೆ. ಸೊ ಇದು ಅತಿಯಾದಾಗ ಅದು ಡಿಸ್ಟ್ರೆಸ್ ಆಗುತ್ತೆ, ಅಥವಾ ತುಂಬ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ, ಮಾನಸಿಕವಾಗಿಯೂ ಕೂಡ ದೈಹಿಕವಾಗಿಯೂ ಕೂಡ ತುಂಬಾ ಭಯಂಕರವಾದಂತಹ ಕಾಯಿಲೆಗಳು ಬರ್ತದೆ. ಹೌದು. ಸೊ ಇದು ಏನು ಅಂತಂದರೆ, ಭಾರತೀಯ ಇಂಪಾರ್ಟೆಂಟ್ ಏನಂದ್ರೆ, ಒಂದು ರಿಸರ್ಚ್ ಭಾರತದಲ್ಲಿ ಒಂದು ರಿಸರ್ಚ್ ಮಾಡಿದ್ರು. ಅದ್ರ ಮುಖಾಂತರ ಗೊತ್ತಾಗಿದ್ದೇನು ಅಂತಂದರೆ, ಈ ಸ್ಟ್ರೆಸ್ ಮುಖಾಂತರನೇ ತುಂಬಾ ಜನ ಏನು ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ, ಯುವಕರಲ್ಲಿ ಕೆಲಸ ಹುಡುಕೋ ಸ್ಟ್ರೆಸ್ ಆಗಿರಬಹುದು, ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಂಕಗಳದ್ದು ಗಳಿಕೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಗೃಹಿಣಿಯರಾಗಿರಬಹುದು, ಅಥವಾ ಹೊರಗಡೆ ಹೋಗಿ ಮನೆಗೆ ಹೇಗೆ ಮನೆಯನ್ನೆಲ್ಲ ಹೇಗೆ ನಿಭಾಯಿಸಬೇಕು, ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಅಂತ ಯೋಚನೆ ಮಾಡುವಂಥ ಗಂಡು ಮಕ್ಕಳಾಗಿರಬಹುದು, ಎಲ್ಲರಲ್ಲೂ ಸ್ಟ್ರೆಸ್ ಇರುತ್ತೆ. ಸೊ ಈ ಕಾರಣಗಳನ್ನ ನಾವು ಸ್ಟ್ರೆಸ್ನ ಆ್ಯಕ್ಚುಲಿ ನಾವು ನಿಭಾಯಿಸೋಕೆ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಅದು ಸ್ಟ್ರೆಸ್ ಅಂತ ಫೀಲ್ ಆಗೋದೇ ಇಲ್ಲ. ಓಕೆ, ಸೊ ಅದು 2022 ರಿಸರ್ಚ್ ಆಗಿತ್ತು. ಲೈಕ್ ಸ್ಟ್ರೆಸ್ಸಿಂದನೇ ಸುಸೈಡ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿ. ಇನ್ನು ಇದನ್ನು ಹೇಗೆ ನಿಭಾಯಿಸೋದು ಅನ್ನೋದ್ರ ಕಡೆ ನೋಡೋಣ ಬನ್ನಿ. ನಿಮಗೆ ಇಷ್ಟವಾದಂಥ ಆ್ಯಕ್ಟಿವಿಟೀಸ್ನ ಮಾಡೋದು. ಫಸ್ಟ್ ನಾವು ಏನು ನಮಗೆ ಈ ಜೀವನದಲ್ಲಿ ಏನು ಪರ್ಪಸ್ ಇದೆ ಅನ್ನೋದನ್ನು ತಿಳ್ಕೋಬೇಕು. ನಾವು ಈ ಜೀವನಕ್ಕೆ ಒಂದು ಅರ್ಥ ಕೊಡುವಂಥದ್ದು. ಓಕೆ, ಇವಾಗ ನಮಗೆ ಇದು ಇಂಥ ಟೈಮ್ಗೆ ಮಾಡಬೇಕು ಅಂತ ಒತ್ತಡ ಇದ್ದರೆ ಅಟ್ಲೀಸ್ಟ್ ಏನೋ ಒಂದು ಆ್ಯಕ್ಷನ್ಸ್ ತೊಗೊತೀವಿ. ಓಕೆ, ಇಫ್ ಇನ್ ಕೇಸ್ ಏನೂ ಒತ್ತಡ ಇಲ್ಲದೆ ಹೋದರೆ ಅಯ್ಯೋ ಮಾಡೋದಾಯ್ತು, ಅಯ್ಯೋ ಹೋಗುತ್ತೆ ಅಂತ. ಇವಾಗ ನನ್ನನ್ನೇ ತಗೊಳ್ಳಿ. ಇವಾಗ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿಥಿಂಗ್. ಓಕೆ, ಸೊ ಈ ಲೈಫಲ್ಲಿ ನಿರಂತರತೆ ಚಲನೆ ಇರಬೇಕು. ಇಫ್ ಇನ್ ಕೇಸ್ ಆ ಥರ ಏನಾದರೂ ಒತ್ತಡ ಇಲ್ಲ ಅಂತಂದರೆ ನಾವು ಸತ್ತಿದ್ದೀವಿ ಅಂತಲೇ ಅರ್ಥ. ನಾವು ಒತ್ತಡ ಇಲ್ಲದೇ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದನ್ನು ಹೆಂಗೆ ತೊಗೊಂಡು ಹೋಗ್ತೀವಿ. ಏಕೆಂತಂದರೆ 2 ಮನಸ್ಥಿತಿಗಳನ್ನು ನೀವು ನೋಡಬಹುದು. ಒಬ್ಬರು ಒತ್ತಡ ಬಂದಾಗ ತೀರ ಕುಗ್ಗೋಗಿ ಒಂದು ಪರಿಸ್ಥಿತಿಯನ್ನು, ಅದು ಕಾಂಪ್ಲಿಕೇಟೆಡ್ ಆಗಿರಲ್ಲ, ಓಕೆ, ತುಂಬ ಕ್ಲಿಷ್ಟಕರವಾದಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ಕೊತಾರೆ. ಇನ್ನೊಂದು ಮನಸ್ಥಿತಿಯವರು ಏನು ಮಾಡ್ತಾರೆ ಅಂದರೆ, ಇದನ್ನು ಹೇಗೆ ನಿಭಾಯಿಸೋದು ಅಂತ ಪರಿಹಾರದ ಕಡೆ ಗಮನ ಕೊಡ್ತಾರೆ. ಅವರು ಹೆಚ್ಚು ಫೋಕಸ್ ಮಾಡುವಂಥದ್ದು ಹೇಗೆ ಅಂದರೆ, ಲೈಕ್ ಈ ಸಮಸ್ಯೆಯನ್ನು ಓಕೆ ಇದು ಹಿಂಗೆ ಮಾಡಿದ್ರೆ ಇದು ಸಾಲ್ವ್ ಆಗುತ್ತೆ, ಸಾಲ್ವ್ ಆದರೆ ಓಕೆ ಇದು ಅರ್ಧ ಕೆಲಸ ಮುಗಿಯುತ್ತೆ. ಇನ್ ಕೇಸ್ ನಮ್ಗೆ ಒತ್ತಡನೇ ಇಲ್ಲ, ಈಗ ಫಾರ್ ಎಕ್ಸಾಂಪಲ್ ಕಾಂಟೆಂಟ್ ಕ್ರಿಯೇಟರ್ನೇ ತಗೊಳ್ಳಿ, ನನ್ನನ್ನೇ ನಾನು ಎಕ್ಸಾಂಪಲ್ ತಗೋತೀನಿ. ಓಕೆ, ಇಫ್ ಇನ್ ಕೇಸ್ ನನಗೆ ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ನಮ್ಮ ಜನರಿಗೆ ತಲುಪಿಸ್ಬೇಕು, ನನ್ನ ಕಡೆ ಆದಂಥ ಏನು ಸೇವೆ ಇದೆ ಅಂತಂದರೆ, ಲೈಕ್ ಒಳ್ಳೊಳ್ಳೆ ಮಾಹಿತಿ ಕೊಡೋದಾಗಿರ್ಬೋದು, ಅಥವಾ ಈ ಥರದ ವಿಷಯಗಳನ್ನ ಮಾತಾಡೋದಾಗಿರ್ಬೋದು, ಈ ಥರ ನನ್ನ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ನಾನು ದಿನಕ್ಕೆ ಒಂದು ಹಾಕಲೇಬೇಕು ಅಂತ ನನ್ನ ಮೈಂಡಲ್ಲಿ ನಾನು ಫಿಕ್ಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ನನಗೆ ಅದು ಒತ್ತಡ ಏನೂ ಇಲ್ಲ ಅಂತಂದರೆ ನಾನೇನು ಮಾಡ್ತೀನಿ, ಹೋಗುತ್ತೆ ಯಾರು ಮಾಡೋರೆ ಹೋಗುತ್ತೆ, ಈ ಥರ ನಾವು ಸೋಂಬೇರಿ ಥರ ಆಗೋಗ್ತೀವಿ. ಸೊ ಒತ್ತಡ ತುಂಬಾ ಇಂಪಾರ್ಟೆಂಟ್. ಆದರೆ ಅದನ್ನು ಹೇಗೆ ನಿಭಾಯಿಸ್ತೀವಿ ಅಂದರೆ, ಆ ಒತ್ತಡವನ್ನು ಮೆಟ್ಟಿಲನ್ನಾಗಿ ಮಾಡಿಕೊಂಡು ಗೆದ್ದು ಬರೋ ಅಂಥದ್ದೇ ಜೀವನ.
ಇನ್ನು ಇದನ್ನು ಹೇಗೆ ನಿಭಾಯಿಸ್ತೀವಿ ಅಂತಂದರೆ, ಫಸ್ಟು ನಮಗೆ ಫೋಕಸ್ ಮಾಡಬೇಕು, ಇದು ಒತ್ತಡ ಎಲ್ಲಿಂದ ಬರ್ತಿದೆ, ನಮಗೆ ಆ ಒತ್ತಡದಿಂದ ಏನೇನು ಬರುತ್ತೆ, ಕೋಪ ಬರುತ್ತಾ, ಅದನ್ನು ಏನು ಮಾಡಿ ಅಂದರೆ, ಫಸ್ಟ್ ಸ್ಟೆಪ್ ನಾನು ಮಾಡುವಂಥದ್ದು, ಕರಡಿ ಮುಂದೆ ಹೋಗಿ ನಿಂತ್ಕೋತೀನಿ, ಅಳಬೇಕು ಅನ್ನಿಸ್ತಾ ಅಳ್ತೀನಿ, ಓಕೆ, ಹತ್ತು ಬಿಡ್ತೀನಿ, ಅಥವಾ ನಮಗೆ ಮನಸ್ಸಿಗೆ ಇಷ್ಟ ಆಗೋ ರೀತಿಯಲ್ಲಿ ಲೈಕ್ ಬಿಡಬೇಕು. ಇಲ್ಲ ಅಂತಂದರೆ ಆ ಕೋಪ ಬರ್ತಿದೆಯಾ ಅದನ್ನು ಹೊರಗಡೆ ಹಾಕೋದಕ್ಕೆ ಏನು ಮಾಡಬೇಕು ಅಂದರೆ ಬರಿಬೇಕು. ಏನು ಕೋಪ ಬರ್ತಿದೆ ನನಗೆ ಅನ್ನೋದನ್ನು ಬರೀರಿ, ಶಾಂತವಾಗಿ ಕೂತ್ಕೊಂಡು ಬರೀರಿ. ನೆಕ್ಸ್ಟ್ ಇನ್ನೇನು ಮಾಡಬಹುದು, ನಿಮ್ಗೆ ಇಷ್ಟವಾಗಿರೋ ಅಡುಗೆಯನ್ನು ಮಾಡಿ, ಅಥವಾ ನಿಮಗೆ ವಾಕಿಂಗ್ ಹೋಗಬೇಕು ಅನ್ನಿಸ್ತಾ ಹೋಗಿ, ಒಂದು ಒಳ್ಳೆ ಪುಸ್ತಕಗಳನ್ನು ಓದಿ, ಅಥವಾ ಒಬ್ಬರೇ ಏನು ಮಾಡಿ ಅಂದರೆ ನೇಚರ್ ಫೋಟೋ ಇರುತ್ತಲ್ಲ ಅದನ್ನು ಇಟ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ, ಇವತ್ತಿನ ದಿನ ನನಗೆ ತುಂಬ ಸುಂದರವಾಗಿತ್ತು ಅಂತ ಹೇಳಿ, ಆದಷ್ಟು ಧ್ಯಾನದ ಕಡೆ ಸಮಯವನ್ನು ಕೊಡಿ. ನಿಮಗೆ ನೀವು ಹೇಗೆ ಸಮಯ ಕೊಟ್ಕೊಳ್ತಾ ಬರ್ತೀರಾ, ಆವಾಗ ಈ ಒತ್ತಡದ ನಿರ್ವಹಣೆ ತುಂಬಾ ಸುಲಭ ಆಗೋಗುತ್ತೆ. ಆವಾಗ ನಮಗೆ ಈ ಒತ್ತಡ ಅನ್ನೋದು ಒತ್ತಡ ಅಂತಲೇ ಅನಿಸೋದಿಲ್ಲ. ಅದು ಒಂದು. ಆ್ಯಂಡ್ ಇದು ಇವಾಗ ನನಗೇನೋ ಆಗಬೇಕಾಗಿದೆ, ಅದನ್ನು ಮಾಡಬೇಕು, ಅದನ್ನು ಮಾಡಿದ್ರೆ ನನಗೆ ಇದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ನೀವು ಏನು ಮಾಡಬೇಕು, ಓಕೆ ಇದರಿಂದ ನನಗೆ ಇದು ಒತ್ತಡ ಸಿಗ್ತಿದೆ, ನಾನು ಇದನ್ನು ಕಂಪ್ಲೀಟ್ ಮಾಡಿದ್ರೆ ನಾನು ರಿಲೀಫ್ ಆಗ್ತೀನಿ, ಜಸ್ಟ್ ಕಂಪ್ಲೀಟ್ ಇಟ್, ಓಕೆ. ಆಮೇಲೆ ಒತ್ತಡದಿಂದ ಕೋಪ, ಕಿರಿಕಿರಿ, ಮೂಡ್ ಸ್ವಿಂಗ್ಸ್ ಇದೆಲ್ಲ ಬಂದಾಗ ನೀವೇನು ಮಾಡಬಹುದು ಅಂತಂದರೆ, ಜಸ್ಟ್ ಒಂದು ಪೇಪರ್ನ ತಗೊಂಡು ಬರೆದ್ಬಿಟ್ಟು ನನಗೇನು ಆಗ್ತಿದೆ ಅನ್ನೋದನ್ನು ಬರೆದ್ಬಿಟ್ಟು ಅದನ್ನು ಮುದ್ರಿ ಒಂದು ಡಸ್ಟ್ಬಿನ್ಗೆ ಹಾಕಿಲ್ಲ ಸುಟ್ಟು ಹಾಕಿಬಿಡಿ. ಈ ಥರ ನಿಮ್ಮ ಕೋಪವನ್ನು ಹೊರಗಾಕ್ಬೋದು. ಇದು ನನ್ನ ಫೇವ್ರೆಟ್ ಟ್ರಿಕ್, ಓಕೆ. ಸೊ ಇದಾದಮೇಲೆ ಏನಂತಂದರೆ, ಆದಷ್ಟು ನಮಗೆ ಬ್ಲೆಸ್ಸಿಂಗ್ಸ್ ಯಾವ್ದ್ಯಾವ್ದಿದೆ, ಲೈಕ್ ಏನಂದರೆ ಮನುಷ್ಯನ ಸ್ವಭಾವ ಏನು ಅಂದರೆ, ನಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ನಾವು ಚಿಂತೆನೇ ಮಾಡೋದು, ಓಕೆ. ನಮ್ಮ ಹತ್ರ ಏನಿಲ್ಲ ನಾವು ಅದ್ರ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡ್ತೀವಿ. ಅಯ್ಯೋ ನಂಗೆ ಅದಿಲ್ಲ, ಅಯ್ಯೋ ನಂಗೆ ಇದಿಲ್ಲ. ಸೀರಿಯಸ್ಲಿ ಒಂದು ಅನ್ನ ಕೂಡ ನಿಮ್ಮ ಹತ್ರ ಬರಬೇಕು ಅಂದ್ರೂ ದೇವರು ಬ್ಲೆಸ್ಸಿಂಗ್ಸ್ ಇರಲೇಬೇಕು. ಸೊ ಏಕೆ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಏನಂತಂದರೆ, ಇಂಗ್ಲೆಂಡಿನ ಒಬ್ಬ ಹುಡುಗಿಗೆ ಅವರು ಲಿಕ್ವಿಡ್ ಐಟಮ್ ಬಿಟ್ಟರೆ ಏನೂ ತಗೊಳ್ಳೋ ಆಗಿಲ್ಲ. 8 ವರ್ಷದಿಂದ ಅನ್ನ ನೀರು ಏನನ್ನೂ ಸೇವಿಸ್ತೇನೆ ಅವರು ಜೀವಂತವಾಗಿದ್ದಾರೆ, ಹೌದಲ್ವಾ. ಅವ್ರಿಗೆ ಹಣ ಇದೆ, ಆಸ್ತಿ ಇದೆ, ಎಲ್ಲ ಇದೆ, ಬಟ್ ಅನ್ನ, ಊಟ, ನೀರು ಪ್ರಕೃತಿದತ್ತವಾಗಿ ಸಿಕ್ಕಂಥ ನಮಗೆ ಏನು ನಾರ್ಮಲಾಗಿ ನಾವು ಮನುಷ್ಯರು ಏನು ತಿನ್ನಬೇಕು ಅದನ್ನೇ ತಿನ್ನೋಕ್ಕೆ ಆಗ್ತಿಲ್ಲ ಅವರಿಗೆ. ಸೊ ನೀವು ಅದನ್ನು ತಿಂತಿದ್ದೀರಾ ಅಂದರೆ ಖುಷಿ ಪಡಿ, ಜಸ್ಟ್ ಏನು ಗ್ರ್ಯಾಟಿಟ್ಯೂಡಿಂದ ಇರಿ ಲೈಫಲ್ಲಿ. ಏನೇನಿದೆ ಫಸ್ಟ್ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಿ. ಸೊ ಲೈಫಲ್ಲಿ ನೀನು ಹೇಗಿದೆಯಾ, ನೀನು ಹೆಂಗೆ ಚೆನ್ನಾಗಿದೆಯಾ ಅಂತ ಕೇಳೋರು ಇರೋದಿಲ್ಲ, ನಿಮ್ಗೆ ಆ ಕುಟುಂಬ ಇದೆ, ಅಥವಾ ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಇರೋದಿಲ್ಲ, ಅದು ನಿಮಗಿದೆ. ಈ ಥರ ನಿಮಗೆ ಏನೇನಿದೆ ಫಸ್ಟ್ ಅದನ್ನು ಬರೆದು ಲಿಸ್ಟ್ ಹಾಕಿ ಥ್ಯಾಂಕ್ ಯು ಅಂತ ಹೇಳಿ. ಸೊ ಇದರಿಂದ ಸಾಕಷ್ಟು ಒತ್ತಡವನ್ನು ಕಮ್ಮಿ ಮಾಡಬಹುದು. ಸೊ ಇದಾಗಿತ್ತು ನನ್ನ ಇವತ್ತಿನ ಸಂಡೇ ವೆಲ್ನೆಸ್ ಸೀರೀಸ್ ಟಾಪಿಕ್. ಮತ್ತೆ ಸಿಗ್ತೀನಿ ಮುಂದಿನ ವಾರದ ಸಂಡೇ ಸೀರೀಸ್, ಓಕೆ. ಥ್ಯಾಂಕ್ ಯು ಎಲ್ಲರಿಗೂ.